ಮನದ ಕಡಲು ಚಿತ್ರ ಇವತ್ತು ನೋಡಿದೆ. ಫಸ್ಟು ಯೋಗರಾಜ್ ಭಟ್ ಸರ್ ಬಗ್ಗೆ ಹೇಳಬೇಕು. ಲವ್ ಸ್ಟೋರಿ ಅಂದರೆ ಅದಕ್ಕೆ ಇನ್ನೂ ಒಂದು ಹೆಸರೇ ಯೋಗರಾಜ್ ಭಟ್ ಸರು. ಈ ಚಿತ್ರದಲ್ಲಿ ನಮ್ಮ ಅಡ ಬಲಕ್ಕೆ ಹೋದ್ರೆ ಪಾವಗಡ, ಎಡಕ್ಕೆ ಹೋದ್ರೆ ತುಮಕೂರು. ಸೊ ರಂಗಾಯಣ ರಘು ಸರ್ ಎಕ್ಸ್ಟ್ರಾಡಿನರಿ, ನಿಮ್ಗೆಲ್ರಿಗೂ ಗೊತ್ತು, ಎಕ್ಸಾರ್ಬಿಡೆಂಟ್ ಪರ್ಫಾರ್ಮರು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನನಗೆ ಸುಮುಖ್ ಸರ್ ಮುಂಚಿಂದನೂ ಪರಿಚಯ. ನಾನು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಟ್ಯೂಷನ್ ಹೋಗ್ತಿದ್ವಿ ನಾನು ನಮ್ಮಣ್ಣ. ನಾನು 5th ಅಣ್ಣ 7th. ಆವಾಗ ಸುಮುಖ್ ತುಂಬ ಚಿಕ್ಕವನು, ಅವಾಗ ನೋಡಿದ್ದೆ. ಸೊ ಇವಾಗ ಮೊನ್ನೆ ಜಿಮ್ಮಲ್ಲಿ ಮೀಟ್ ಆದೆ. ಸೊ ಸುಮುಖ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಫಸ್ಟ್ ಮೂವಿ ಅಂತ ಅನಿಸಲ್ಲ. ಆ್ಯಂಡ್ ರಾಶಿಕಾ ಮ್ಯಾಮ್ ಸೂಪರ್, ಆಲ್ ದ ಬೆಸ್ಟ್. ಆ್ಯಂಡ್ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಎಸ್ಪೆಷಲಿ ಅಂಜಲಿ ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. 3 ಜನನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದತ್ತಣ್ಣ ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಕ್ಯಾಮ್ರಾ ವರ್ಕ್ ಎಕ್ಸ್ಟ್ರಾಡಿನರಿ ಇದೆ. ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಕೃಷ್ಣಪ್ಪ ಅವ್ರ ಬಗ್ಗೆ. ಹೊಸಬ್ರ ಮೇಲೆ ಇಷ್ಟು ಬಂಡವಾಳ ಹಾಕಿದ್ದೀರಾ ಅಂದರೆ ನೀವುಗಳೇ ಹೀರೋ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಎಲ್ಲ ಹೊಸಬ್ರಿಗೂ ಆಪರ್ಚುನಿಟೀಸ್ ಕೊಡ್ತಾಯಿರಿ. ಆ್ಯಂಡ್ ಸುಮುಖ್ ಸರ್, ಆಲ್ ದ ವೆರಿ ಬೆಸ್ಟ್. ಎಲ್ಲ ಸಿನಿಮಾ ಕುಟುಂಬದವ್ರಿಗೆ ಮತ್ತು ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸುಮುಖ, ಶೆಟ್ರು, ಅಂಜಲಿ ಭಟ್ರ ಭಾಷೆಯಲ್ಲಿ ಕಳ್ಳ ಚೆನ್ನಾಗಿ ಮಾಡಿದ್ದಾರೆ. ಸುಮುಖ ಸೂಪರ್. ನಿಮ್ಮೆಲ್ಲರದ್ದು ಭಾಷೆ ತುಂಬ ಚೆನ್ನಾಗಿದೆ. ಭಟ್ರು ಶ್ರಮ ಪಟ್ಟಿದ್ದಾರೆ, ಅದ್ರ ಜೊತೆಗೆ ನೀವು ತುಂಬ ಶ್ರಮ ಪಟ್ಟಿದ್ದಾರೆ. ನಿಮ್ಮ ಶ್ರಮ ಅಲ್ಲಿ ಕಾಣುತ್ತೆ. ಕೃಷ್ಣಪ್ಪನವ್ರಿಗೆ ನಿಜವಾಗ್ಲೂ ಭಾಳ ದೊಡ್ಡದು ಯೋಗರಾಜ್ ಭಟ್ರಿಗೂ ಅಷ್ಟೇ. ಯಾಕೆಂದರೆ ಈ ಒಂದು ಹಳೆ ಬೇರಿಗೆ ಹೊಸ ಚಿಗುರು ಬೇಕು ಅಂತಾರಲ್ಲ, ಆ ಥರದ್ದೊಂದು ನಿಜವಾಗ್ಲೂ ಈ 3 ಚಿಗುರುಗಳಿಗೆ ನೀವು ಒಂದು ಸೇರಿಕೊಂಡು ಒಂದು ಶಾಪ ಕೊಟ್ಬಿಡೋಣ. ಇವ್ರು ಇಲ್ಲೇ ಕನ್ನಡದವರಾಗಿ ಈ ಬೇರು ಕನ್ನಡದಲ್ಲೇ ಇರಲಿ, ಅವ್ರಿಗೆಲ್ಲ ಹಾರಾಡೋದ್ರು ಕನ್ನಡವನ್ನು ಅವ್ರು ಮರಿಬಾರ್ದು. ಅದು ನಿಮಗೆ ಶಾಪ ನಿಮಗೆ. ಇಲ್ಲೇ ಕೆಲಸ ಮಾಡಿ, ಎಲ್ಲಿ ಬೇಕಾದ್ರೂ ಹೋಗಿ ನೀವು. ಹಾಗೆ ಆ ಥರದೊಂದು ಬಹಳ ಒಳ್ಳೆ ಪ್ರಯತ್ನ ಈ ಹೊಸಬರಿಗೆ, ಈ ಹೊಸ ಪ್ರಯತ್ನಕ್ಕೆ, ಈ ಕೃಷ್ಣಪ್ಪನವ್ರಿಗೆ, ಇನ್ನೂ ಈ ಥರದ್ದೊಂದು ಧೈರ್ಯ ಮಾಡುವಂಥ ಯೋಗರಾಜ್ ಭಟ್ರಿಗೆ, ಈ ಥರದ್ದೊಂದು ಹೊಸ ತಂಡಕ್ಕೆ ನಿಮ್ಮ ಪ್ರೋತ್ಸಾಹ, ಕನ್ನಡ ಸಿನಿಮಾಗೆ ಪ್ರೋತ್ಸಾಹ, ಕರ್ನಾಟಕದವ್ರಿಗೆ ಪ್ರೋತ್ಸಾಹ ನೀವು ನಿಜವಾಗ್ಲೂ ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ಈ ಥರದ ಪ್ರಯತ್ನಗಳನ್ನು ಮಾಡ್ಬೋದು. ಹಾಗಾಗಿ ನೀವೆಲ್ಲರೂ ಇದೊಂಥರ ನಮ್ಗೆ ಆಶೀರ್ವಾದ ಮಾಡ್ದಂಗೆ, ಇವರೆಲ್ಲರಿಗೂ ಆಶೀರ್ವಾದ ಮಾಡ್ದಂಗೆ ಮಾಡಿ ಅಂತ ತುಂಬ ಮನಸ್ಪೂರ್ವಕವಾಗಿ, ತುಂಬ ಪ್ರೀತಿಯಿಂದ ನಿಮ್ಮನ್ನು ಕೇಳ್ಕೊತಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಥ್ಯಾಂಕ್ ಯು. ಸೊ ಆಲ್ ದಿ ಬೆಸ್ಟ್, ಗುಡ್ ಲಕ್. ತುಂಬ ಚೆನ್ನಾಗಿ ಮಾಡಿದ್ದೀರಿ. ಸುಮುಖ, ಓನಪ್ಪ, ಇನ್ನೊಬ್ಬ ಸ್ಟಾರ್ ಹುಟ್ಟಿದ್ದಾನೆ, ನಿನ್ಗೆ ಇನ್ನೊಂದು ಕಲಾವಿದನಾಗೆ ಇರು. ಸೊ ಆಲ್ ದಿ ಬೆಸ್ಟ್. ನೀವು ಅಷ್ಟೇ ಸ್ಟಾರಿನಿಯರಾಗಿ ಹುಟ್ಟಿದ್ದೀರಾ, ನೀವು ಕಲಾವಿದರಾಗಿ. ಗುಡ್ ಲಕ್. ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು ಕೃಷ್ಣಪ್ಪನವರೇ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಭಟ್ರ ಪಿಕ್ಚರು ಅಂದರೆ ಒಂದು 4-5 ಎಲಿಮೆಂಟು ಫಿಕ್ಸು. ಒಳ್ಳೆ ಏನು ಅವರೇ ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರಲ್ಲ. ಒಳ್ಳೆ ಲಿರಿಕ್ಸು, ಒಳ್ಳೆ ಮ್ಯೂಸಿಕ್ಕು, ಸೂಪರ್ ಲೊಕೇಶನ್ನು, ಒಂದು ಫೀಲ್ ಗುಡ್ ರೊಮ್ಯಾನ್ಸು, ಆಮೇಲೆ ಮಳೆ. ಅಲ್ಲ, ಭಟ್ರ ಫಿಲಮಿಗೆ ಬಂದರೆ ಮಳೆನೇ ಬೇರೆ ಥರ ಕಾಣುತ್ತಲ್ಲ. ಇದೇನಪ್ಪ ಇದು, ಆ ಸಾಂಗು ಇದು, ಓ ಮೈ ಗಾಡ್. ನನಗೆ ಮತ್ತೆ ಮುಂಗಾರು ಮಳೆ ಬಂದು ಆಚೆ ಬಂದಂಗೆ ಆಯಿತು. ಆ ಮುಂಗಾರು ಮಳೆ ಗಾಳಿಪಟ ಟೈಮಲ್ಲೂ ಆ ಫಿಲಮ್ ನೋಡಿದವರೆಲ್ಲ ಹೊರಗೆ ಬಂದ ತಕ್ಷಣ ಇನ್ನೂ ಮಳೆ ಬರ್ತಿದೆಯೇನೋ ಅನ್ನಿಸ್ತಿತ್ತಂತೆ. ಇಲ್ಲೂ ಹಾಗೆ ಫೀಲ್ ಆಯಿತು. ಆಮೇಲೆ ವಿ ಹ್ಯಾವ್ 2 ಪ್ರಿಟಿ ಗರ್ಲ್ಸ್ ಆ್ಯಂಡ್ ವಿ ಹ್ಯಾವ್ ದಿಸ್ ಬಾಯ್. ನಮ್ಮ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋ ಬಂದಿದ್ದಾನೆ. ಅಬ್ಬ, ಇವನ ಎನರ್ಜಿನ ಮ್ಯಾಚ್ ಮಾಡೋಕ್ಕೆ ಆಗಲ್ಲಪ್ಪ. ಅಯ್ಯೋ ದೇವ್ರೆ, ಈಸ್ ಸೋ ಎನರ್ಜೆಟಿಕ್ ಆ್ಯಂಡ್ ಗುಡ್ ಲುಕಿಂಗ್. ನಮ್ಮ ಭಟ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸು. ಇದು ಟೈಟಲ್ ಸಾಂಗು ಎಲ್ಲ ಎಷ್ಟು ಸ್ವಲ್ಪ ಹೊಟ್ಟೆ ಉರಿತಿದ್ದೆ, ನಾನು ಇರಬೇಕಿತ್ತು ಇದರಲ್ಲಿ ಅಂತ. ಸೊ ಈ ಫಿಲಮ್ನ ದಯವಿಟ್ಟು ಮುಂಗಾರು ಮಳೆ ಗಾಳಿಪಟದಷ್ಟೇ ಇಷ್ಟಪಡ್ತೀರಾ.
ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು, ಮುದ್ದು ಮುದ್ದು ಮುಖನ ನೋಡಬೇಕು, ಕಣ್ಣು ತುಂಬಿಸ್ಕೋಬೇಕು, ಮ್ಯೂಸಿಕ್ ಕೇಳಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಪಿಕ್ಚರ್ನ, ನಮ್ಮ ಭಟ್ರು ಪಿಕ್ಚರ್ನ ನೀವೆಲ್ಲರೂ ನೋಡಬೇಕು. ಆಲ್ ದಿ ವೆರಿ ಬೆಸ್ಟ್ ಟು ಯು. ಥ್ಯಾಂಕ್ ಯು. ಸಿನಿಮಾ ಆ್ಯಕ್ಚುಲಿ ತುಂಬ ಕ್ಯೂಟಾಗಿ ಮಾಡಿದ್ದಾರೆ. ಎಲ್ಲ ಲವ್ ಸ್ಟೋರಿಗಳಲ್ಲೂ ಲಾಸ್ಟಲ್ಲಿ ಅಳೋದು ಮಾಡೋದೆಲ್ಲ ಇರುತ್ತೆ. ಬಟ್ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಬ್ಬೊಬ್ಬರ ಕ್ಯಾರೆಕ್ಟ್ರನ್ನು ನಿಜವಾಗ್ಲೂ ಜೀವಿಸಿದ್ದಾರೆ ಆ ಕ್ಯಾರೆಕ್ಟರ್ಗಳಲ್ಲಿ. ಫಸ್ಟು ಒಂದು ಸಿನಿಮಾದಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಸೀರಿಯಸ್ ಆಗಿ ಸೂಪರ್ ಆಗಿದೆ. ನಿಮ್ದಂತೂ ಸೀರಿಯಸ್ ಆಗಿ ನಗ್ತಾನೇ ಇದ್ದೀರಿ. ಇವರಂತೂ ತಿಂದಾಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರ ಕ್ಯಾರೆಕ್ಟ್ರು ಡಿಫ್ರೆಂಟ್ ಆಗಿತ್ತು. ಸೊ ಇದರಲ್ಲಿ ಒಂದು ಸಾಂಗ್ ನಾನು ಕೊರಿಯೋಗ್ರಫಿ ಮಾಡಿದ್ದೀನಿ. ತುಂಬ ಖುಷಿ ಇದೆ ಫ್ರೇಮ್ ಮೇಲೆ ಇವ್ರು 3 ಜನ ನೋಡೋಕ್ಕೆ. ಸೊ ಹೊಸಬ್ರಿಗೆ ಇಷ್ಟು ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟಿಗೆ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಮನದ ಕಡಲು, ಆಲ್ ದ ಬೆಸ್ಟ್. ಮಾಧ್ಯಮಕ್ಕೆ, ಜನತೆಗೆ ದೀರ್ಘದಂಡ ನಮಸ್ಕಾರ. ಬಂದವರಿಗೆಲ್ಲ ತುಂಬ ಅಂದರೆ ತುಂಬ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳಲೇಬೇಕು. ಒಂದು ಉತ್ತಮ ಪ್ರಯತ್ನ ಗೆದ್ದರೆ ಎಷ್ಟೋ ಜನಕ್ಕೆ ಆಶಾಭಾವನೆ ಮೂಡುತ್ತೆ ಸಿನಿಮಾದವರಿಗೆ. ದಯಮಾಡಿ ಎಲ್ಲರೂ ಹೊಸಬ್ರನ್ನ, ಇವರು ನಿಮ್ಮವರು, ಸಿನಿಮಾ ಮಾಡೋವರೆಗಷ್ಟೇ ನಮ್ಮವರು, ಇವತ್ತಿನಿಂದ ನಿಮ್ಮವರು, ನಮ್ಮ ತಂಡವನ್ನು, ಈ ಮುಂಗಾರು ತಂಡವನ್ನು ಸದಾಕಾಲ ಹೀಗೆ ಪ್ರೋತ್ಸಾಹಿಸಿ ಅಂತ ಸಕಲರಲ್ಲೂ ಕಳಕಳಿಯ ಪ್ರಾರ್ಥನೆ ಮಾಡ್ತೇನೆ.